ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಕಳೆಗಟ್ಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗವಿ ಗಂಗಾಧರೇಶ್ವರ ದೇಗುಲವು ಕೂಡ ಓಪನ್ ಆಗಲಿದೆ. ಈಗಾಗಲೇ ಸಂಕ್ರಾಂತಿಯ ಸಂಭ್ರಮ ಹೇಗಿದೆ ಬೆಂಗಳೂರಿನಲ್ಲಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನೆರವೇರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗವಿ ಗಂಗಾಧರೇಶ್ವರ ದೇಗುಲ ಓಪನ್ ಆಗುತ್ತೆ. ಸಂಜೆ 5 ಗಂಟೆಯಿಂದ ಗವಿ ಗಂಗಾಧರನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ಸಲ್ಲಿಕೆಯಾಗುತ್ತವೆ. ಸೂರ್ಯ ರಶ್ಮಿ ಸ್ಪರ್ಶಿಸುವ ವೇಳೆ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಲಾಗುತ್ತೆ. ಸಂಜೆ 5:14ರಿಂದ 5:17 ಒಳಗೆ ಸೂರ್ಯ ರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶಿಸಲಿದೆ. ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತಹ ಆ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಭಕ್ತವರ್ಗ ಕೂಡ ಕಾಯ್ತಾ ಇದೆ. ಈಗಾಗಲೇ LED ವ್ಯವಸ್ಥೆಯನ್ನ ಕೂಡ ಭಕ್ತಾದಿಗಳಿಗೋಸ್ಕರ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿದೆ. ಗವಿಪುರಂನಲ್ಲಿರುವಂತಹ ಗವಿ ಗಂಗಾಧರೇಶ್ವರ ದೇವಾಲಯ ಇನ್ನು ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಗವಿ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಯಿತು. ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಅದಾದ್ಮೇಲೆ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡಲಾಯಿತು. ಶುದ್ಧಿ ಕಾರ್ಯ ನೆರವೇರುತ್ತೆ. ಆ ಸಂದರ್ಭದಲ್ಲಿ ಇನ್ನು 5 ಗಂಟೆಗೆ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ. ಸೂರ್ಯ ರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡಿ ಹೋಗೋವರೆಗೂ ಕೂಡ ಭಕ್ತಾದಿಗಳಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇರೋದಿಲ್ಲ. 5:14ರಿಂದ 5:17 ಅಂದರೆ 3 ನಿಮಿಷಗಳ ನಡುವೆ ಸೂರ್ಯ ರಶ್ಮಿ ಗವಿ ಗಂಗಾಧರೇಶ್ವರ ಸ್ವಾಮಿಯನ್ನ ಸ್ಪರ್ಶ ಮಾಡಲಿದೆ. ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಾಗುವ ಸೂರ್ಯದೇವ ಶಿವನ ದರ್ಶನವನ್ನ ಮಾಡಿ ಮುಂದೆ ಸಾಗಲಿದ್ದಾನೆ. ಈ ಸಂದರ್ಭದಲ್ಲಿ ಶಿವನಿಗೆ ವಿಶೇಷ ಅಭಿಷೇಕಗಳನ್ನು ಮಾಡಲಾಗುತ್ತೆ. ಕ್ಷೀರಾಭಿಷೇಕ, ಎಳನೀರು ಅಭಿಷೇಕ, ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಲಿವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್ ಕಾಶಿಪ್ಪನವರ್ ಇದೀಗ ಗವಿ ಗಂಗಾಧರೇಶ್ವರ ದೇಗುಲದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಆ ಅಪೂರ್ವ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತವರ್ಗವೂ ಕೂಡ ಕಾಯ್ತಾ ಇದೆ. 5 ಗಂಟೆಗೆ ಓಪನ್ ಮಾಡೋದಕ್ಕೆ ಆಡಳಿತ ಮಂಡಳಿಯೂ ಕೂಡ ಸರ್ವ ರೀತಿಯಲ್ಲಿ ತಯಾರಾಗಿದೆ. ಹೇಗೆ ನಡೀತಾ ಇದೆ ವ್ಯವಸ್ಥೆಗಳು ಅಲ್ಲಿ ಅಂತ ಭಕ್ತಾದಿಗಳು ಏನ್ ಹೇಳ್ತಾರೆ? ಮಧುಶ್ರೀ, ಸಂಕ್ರಾಂತಿಯ ವಿಶೇಷವಾಗಿ ಅದರಲ್ಲೂ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಭಾಸ್ಕರ ಶಿವನಿಗೆ ಸ್ಪರ್ಶ ಮಾಡುವಂಥದ್ದು. ಅಂದರೆ ವಿಶೇಷವಾಗಿ ದಕ್ಷಿಣಾಯಣದಿಂದ ಉತ್ತರಾಯಣದ ಪರ್ವಕಾಲದಲ್ಲಿ ಸೂರ್ಯ ರೇಷ್ಮೆ ಶಿವನ ಮೂಲಕ ಸ್ಪರ್ಶವನ್ನು ಮಾಡೋದ್ರ ಮೂಲಕ ತನ್ನ ಪಥವನ್ನು ಬದಲಾಯಿಸುವಂಥದ್ದು. ಹೀಗಾಗಿ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಈಗಾಗಲೇ ಎಲ್ಲ ರೀತಿಯಂಥ ಸಿದ್ಧತೆಗಳು ಕೂಡ ಆರಂಭ ಆಗಿರುವಂಥದ್ದು. ಇನ್ನು ನಿಮಿಷಗಳಲ್ಲೇ ದೇವಸ್ಥಾನದ ಮುಂಭಾಗಲ ಇರುವಂತಹ ದೇವಸ್ಥಾನದ ಗೇಟನ್ನು ಕೂಡ ಓಪನ್ ಮಾಡಲಾಗುತ್ತೆ. ಜೊತೆಗೆ ಗರ್ಭಗುಡಿಯಲ್ಲೂ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭ ಆಗಿರುವಂಥದ್ದು. ಇನ್ನು ಭಾಸ್ಕರನ ನಮನದ ಬಳಿಕ ದೇವಸ್ಥಾನವನ್ನು ಓಪನ್ ಮಾಡಿ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಅನುಕೂಲ ಮಾಡಿಕೊಡಲಾಗುತ್ತೆ. ಈಗಾಗಲೇ ಕೆಲವೊಂದಿಷ್ಟು ಅರ್ಚಕರು ಕೂಡ ಒಳಭಾಗಕ್ಕೆ ಹೋಗಿದ್ದಾರೆ. ಬೇಕಾಗಿರುವಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಇನ್ನು ದೀಕ್ಷಿತರ ಮನೆಯಿಂದ ಸಕಲ ರೀತಿಯಂತಹ ಪೂಜಾ ಸಾಮಗ್ರಿಗಳು ಕುಂಭದ ಸಮೇತ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ. ಹೀಗಾಗಿ ಭಕ್ತರಿಗೂ ಕೂಡ ವಿಶೇಷವಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರುವಂಥದ್ದು. ಸದ್ಯಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ. 5:14 ಸರಿಯಾಗಿ ಭಾಸ್ಕರನ ಕಿರಣಗಳು ಸೂರ್ಯನ ಸ್ಪರ್ಶ, ಅದರಲ್ಲೂ ಪ್ರಮುಖವಾಗಿ ಗಂಗಾಧರೇಶ್ವರನ ಪಾದಗಳ ಮೂಲಕ ಮಧ್ಯಭಾಗವನ್ನ ಮತ್ತು ಶಿರವನ್ನ ಪ್ರವೇಶ ಮಾಡಿ ಪಥವನ್ನು ಬದಲಾಯಿಸಿ ಪರ್ವಕಾಲದ ಮುಹೂರ್ತದಲ್ಲಿ ಒಂದು ವಿಶೇಷವಾದಂತಹ ದರ್ಶನವನ್ನ ಕೂಡ ಜನರಿಗೂ ಕೂಡ ನೀಡಿ ಹೋಗ್ತಾರೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆಗಳು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಆಗ್ತಾ ಇದೆ. ಜೊತೆಗೆ ಇದಾದ ಬಳಿಕ ಭಕ್ತರ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಿರುವಂಥದ್ದು. ಜೊತೆಗೆ ಸದ್ಯ ಸೂರ್ಯನ ಕಣ್ಣಾಮುಚ್ಚಲ ಕೂಡ ಕಂಡು ಬರ್ತಾ ಇದೆ. ಮೋಡಗಳ ಮಧ್ಯದಲ್ಲಿ ಸೂರ್ಯ ಕೂಡ ಸಿಲ್ಕೊಂಡಿರುವಂಥದ್ದು. ಈ ರೀತಿಯಂತ ಒಂದು ಕನ್ಫ್ಯೂಷನ್ ಸ್ಟೇಟಸ್ ಕೂಡ ನಿರ್ಮಾಣ ಆಗ್ತಾ ಇದೆ. ಆದರೆ ಸದ್ಯಕ್ಕೆ ಎಲ್ಲವೂ ಕೂಡ ಮೋಡ ಸರಿದ ಬಳಿಕ ಸೂರ್ಯನ ಬೆಳಕು ಶಿವನ ಸ್ಪರ್ಶವನ್ನು ಮಾಡುತ್ತೆ ಅನ್ನೋ ನಂಬಿಕೆಯಿಂದ ಸಾಕಷ್ಟು ಭಕ್ತಾದಿಗಳು ಕೂಡ ಈಗ ದೇವಸ್ಥಾನದ ಹೊರಭಾಗದಲ್ಲಿ ಕಾಯ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಾಲಯವನ್ನು ಓಪನ್ ಮಾಡಲಾಗುತ್ತೆ. ದೇವಾಲಯ ಓಪನ್ ಮಾಡಿದ ಬಳಿಕ ಪೂಜಾ ಕೈಂಕರ್ಯಗಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ.
ಆಗುತ್ತೆ. 5:14 ನಿಗದಿಯ ಪ್ರಕಾರ ಸೂರ್ಯನ ರೇಷ್ಮೆ ಏನು ಕಿರಣಗಳೇನಿದ್ದಾವೆ ಇದು ಗಂಗಾಧರೇಶ್ವರನ ಸ್ಪರ್ಶವನ್ನು ಮಾಡಿಕೊಂಡು ದರ್ಶನವನ್ನು ಪಡೆದುಕೊಂಡು ತನ್ನ ಪಥವನ್ನು ಬದಲಾಯಿಸ್ತಾನೆ. ಇದಾದ ಬಳಿಕ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ಮತ್ತು ಅಭಿಷೇಕ ಅರ್ಚನೆಗಳ ನಡೆಯುತ್ತೆ. ಇದಾದ ನಂತರ ಜನರಿಗೆ ಅಂದರೆ ಭಕ್ತರಿಗೆ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಮಧುಶ್ರೀ, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ.